ಪ್ರಾಣಿ ಪ್ರೀತಿಸಿದ್ರೆ ಪ್ರಾಣ ಕೊಡೋ ರೀತಿ ಪ್ರೀತಿಸುತ್ತೆ, ಪ್ರಕೃತಿ ಪ್ರೀತಿಸಿದ್ರೆ ಪ್ರೀತಿ ಅಂದರೆ ಇದೆ ಅಂತ ನಿರೂಪಿಸುತ್ತೆ. ಮಾನವ ನಿರ್ಮಿತ ಪ್ರಪಂಚದಿಂದ ದೂರ ಬಂದು ಪ್ರಕೃತಿ ಮಧ್ಯದಲ್ಲಿ ಕಳೆದಾಗಲೇ ನಂಗೆ ಗೊತ್ತಾಗಿದ್ದು ಪ್ರೀತಿ ಅಂದರೆ ಇದು ಅಂತ. ಜೈ ಶ್ರೀರಾಮ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚರಿತ್. ಇವತ್ತು ನಾನು ಬಂದಿರೋ ಪ್ಲೇಸ್ ಯಾವುದಂತ ಹೇಳಿದ್ರೆ KRS ಬ್ಯಾಕ್ ವಾಟರ್. ಇವತ್ತಿನ ನನ್ನ ಡೇ ಹೇಗಿರುತ್ತೆ ಅಂತೇಳಿ ನಾನು ಇವತ್ತು ಇಲ್ಲಿ ಈ ಕುದುರೆ ಜೊತೆ ಸ್ಟೇ ಮಾಡ್ತಾ ಇದ್ದೀನಿ. ಎಂಟೈರ್ ನನ್ನ ಬ್ಯಾಕ್ ವಾಟರ್ ರೈಡ್ ಹೇಗಿರುತ್ತೆ ಅನ್ನೋದನ್ನು ನಿಮ್ಗೆಲ್ಲರಿಗೂ ತೋರಿಸ್ತೀನಿ. ತುಂಬ ಎಕ್ಸೈಟ್ ಆಗಿದ್ದೀನಿ, ಯಾಕಂದರೆ ಫಸ್ಟ್ ಟೈಮ್ ನಾನು ಕುದುರೆ ಜೊತೆ ಬ್ಯಾಕ್ ವಾಟರಲ್ಲಿ ಸ್ಟೇ ಆಗ್ತಾ ಇದ್ದೀನಿ. ಅದನ್ನು ನಿಮ್ಮೆಲ್ಲರಿಗೂ ತೋರ್ಸೋಕೆ ಹೊರಟಿದ್ದೀನಿ. ಕೀಪ್ ವಾಚಿಂಗ್, ಫುಲ್ ಬ್ಲಾಗ್ ನೋಡಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು. ಪರ್ಫೆಕ್ಟ್ ಸ್ಪಾಟ್ ಸಿಕ್ಕಿದೆ. ಈ ಸ್ಪಾಟಲ್ಲಿ ನಾನು ಇವತ್ತು ಟೆಂಟ್ ಹಾಕಿ ನೈಟ್ ಸ್ಟೇ ಮಾಡಿದ್ರೆ ಬಾ. ಏನಾದರೂ ಹೇಳಿ ಅಲ್ಟಿಮೇಟ್ ಎಕ್ಸ್ಪೀರಿಯನ್ಸ್ ಮಾತ್ರ. ಈ ಎಕ್ಸ್ಪೀರಿಯನ್ಸ್ನ ಪ್ರತಿ ಮೂಮೆಂಟ್ನು ಕ್ಯಾಪ್ಚರ್ ಮಾಡಿ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಕೌಬಾಯ್ ಕರುನಾಡು ಯೂಟ್ಯೂಬ್ ಚಾನಲಲ್ಲಿ. ಪ್ಲೀಸ್ ತಪ್ಪದೆ ನೋಡಿ. ಏನಕ್ಕೆ ಅಂತ ಹೇಳಿದ್ರೆ ಇವತ್ತು ಒಂದೊಂದು ಕ್ಷಣ ಒಂದೊಂದು ಫೀಲಿಂಗ್ ಕೊಡ್ತಾ ಇದೆ ನನಗೆ. ಇದನ್ನೆಲ್ಲ ಕ್ಯಾಪ್ಚರ್ ಮಾಡಿ ನಿಮ್ಮ ಮುಂದೆ ತರಬೇಕು ಅಂತೇಳಿ ನಾನು ಮತ್ತು ನನ್ನ ಕುದುರೆ ಇಲ್ಲಿ ಟೆಂಟ್ ಸ್ಟೇ ಹಾಕಿದ್ದೀವಿ. ಏನು ಬ್ಯಾಕ್ ವಾಟರ್ ನೋಡ್ತಾ ಇದ್ರೆ ನನಗೆ ಒಂದು ಕ್ಷಣ ಕ್ಯಾಮ್ರಾನ ಸೈಡ್ಗಿಟ್ಟು ನಾನು ಅನುಭವಿಸ್ಬೇಕು ಅನ್ನಿಸ್ತಾ ಇದೆ. ಬಟ್ ನಾನು ಅನುಭವಿಸ್ತಾ ಇದ್ದೀನಿ, ಜೊತೆಯಲ್ಲಿ ಕ್ಯಾಪ್ಚರ್ ಮಾಡಿ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ನನ್ನ ಲೈಫಲ್ಲಿ ಕುದುರೆನ ಏನೋ ಓದ್ ಜನ್ಮ ನಂಟಿರಬೇಕು. ಯಾವ ಕುದುರೆನೂ ಇಷ್ಟೊತ್ತು ತೊಡೆ ಮೇಲೆ ಮಲ್ಕೊಳ್ಳಲ್ಲ. ಇದು ನನಗೆ ಯಾವಾಗಲೂ ಅನ್ಸೋದು ಕುದುರೆ ಬಂದಮೇಲೆ ನನ್ನ ಜೀವನ ಚೇಂಜ್ ಆಯಿತು ಅಂತ. ಈ ಸಿಚುವೇಶನ್ ನೋಡ್ತಾ ಇದ್ದರೆ ನಿಜ ನನಗೆ ಏನೋ ಕನೆಕ್ಷನ್ ಇದೆ ಕುದುರೆಗೂ ನನಗೂ ಅನಿಸುತ್ತೆ. ಯಾಕಂದರೆ ನೋಡಿ, ಈ ಕುದುರೆ ಒಂದು ಕಾಲು ಗಂಟೆ ಆಯಿತು ಎದ್ದೇಳುತ್ತೆ, ಮತ್ತು ನನ್ನ ತೊಡೆ ಮೇಲೆ ಮಲ್ಕೊಳ್ಳುತ್ತೆ. ನನಗೆ ಫಸ್ಟ್ ಕುದುರೆ ಒಂದು ನಂಟಿತ್ತು, ಯಾಕಂದರೆ ಅದನ್ನು ತುಂಬ ಗಲಾಟೆ ಮಾಡ್ತಾಯಿತ್ತು. ಅದು ತುಂಬ ನನಗೆ ಒಕ್ಕೊಂತು. ಬಟ್ ಅಟ್ಯಾಚ್ಮೆಂಟ್ ಆಯಿತು. ಆವಾಗ ಅನ್ನಿಸ್ತು ಇಲ್ಲ ಏನೋ ಸಮಥಿಂಗ್ ಗೊತ್ತಿಲ್ಲ ಇರ್ಬೋದೇನೋ ಅಂದ್ಕೊಂಡೆ. ಬಟ್ ಇದು ಇವಾಗ ನನಗೆ ಒಂದು 10 ಇಯರ್ಸಿಂದ ಆಗ್ತಿರೋ ಎಕ್ಸ್ಪೀರಿಯೆನ್ಸ್ ನೋಡಿದ್ರೆ ಕುದುರೆ ಮೇಲೆ ನಿಜವಾಗ್ಲೂ ನನಗೂ ಈ ಕುದುರೆಗಳಿಗೂ ಏನೋ ಒಂದು ನಂಟಿದೆ ಅನಿಸುತ್ತೆ. ಬಟ್ ಮಲ್ಕೊ ಬಟ್ ಏನೇ ಹೇಳಿ ನನಗೆ ಇವತ್ತು ಆಗ್ತಾ ಇರೋ ಫೀಲಿಂಗ್ ನೋಡಿದ್ರೆ ನಿಜವಾಗ್ಲೂ ನಮ್ಮ ತಾಯಣೆ ಗೊತ್ತಿಲ್ಲ ಗುರು. ಇದು ನನ್ನ ಆಯ್ತು ಮಲ್ಕೋ. ಇಷ್ಟೊತ್ತು ಮಲಗಿದೆ ತಾನೆ, ಏನಾಯಿತು? ಇಲ್ಲ ಗುರು, ನಮ್ಮ ತಾಯಣೆಗೂ ಇದಕ್ಕೂ ನನಗೂ ಏನೋ ನಂಟಿದೆ. ಅದು ನಾನು ಸಾಯೋ ಅಷ್ಟರಲ್ಲಿ ಗೊತ್ತಾಗತ್ತೆ ಅನಿಸುತ್ತೆ. ಬಟ್ ನಾನು ಸಾಯೋ ತನಕ ಕುದುರೆ ಅಂತೂ ಮರೆಯಲ್ಲ. ನನ್ನ ಜೀವನ ಚೇಂಜ್ ಆಗಿದೆ ಇದು ನನ್ನ ಜೀವನಕ್ಕೆ ಬಂದಮೇಲೆ ಅಂತ ನಾನೊಬ್ಬನೇ ಅನ್ಕೊತಾ ಇದ್ದೆ. ಇವಾಗ ಆಗ್ತಾಯಿರೋ ಎಕ್ಸ್ಪೀರಿಯೆನ್ಸ್ ನೋಡಿದ್ರೆ ನೋಡಿ ಮಗು ಥರ ಮಲ್ಕೊಂಡಿದೆ. ನನ್ನ ಜೀವನದಲ್ಲಿ ಇನ್ನೇನು ಬೇಡ, ಇದು ಬಿಟ್ಟರೆ ಅನಿಸುತ್ತೆ ಅಂತ ನನಗೆ ಯಾವಾಗಲೂ ಅನಿಸೋದು ಇದು ಬಿಟ್ಟರೆ ಬೇರೆ ಏನೂ ಬೇಡ ಅಂತ. ಬಟ್ ಇವತ್ತಲ್ಲ, ಇದು ನನ್ನ ಜೀವನಕ್ಕೆ ಬಂದಾಗಿಂದ ನನ್ನ ಜೀವನ ಚೇಂಜ್ ಆಯಿತು. ಅವತ್ತಿಂದ ನನಗೆ ಇದೇ ನನಗೆ ಕುದುರೆನೇ ನನಗೆಲ್ಲ. ತುಂಬ ಖುಷಿ ಆಗ್ತೈತೆ. ಇವತ್ತು ನಾನು ಇಲ್ಲಿ ಟೆಂಟ್ ಸ್ಟೇ ಮಾಡೋಕ್ಕೆ ಬಂದೆ. ಬಟ್ ಇದು ನನ್ನ ಮೇಲೆ ಅಟ್ಯಾಚ್ಮೆಂಟ್ ಇಟ್ಕೊಂಡಿರೋದು ಗೊತ್ತಿಲ್ಲ. ಮಲ್ಕೊ ಗಾಬ್ರಿ. ಆಯ್ತು ಇರಾ ಕಲ್ತಿ ಹಾಂ, ಒಂದಂತೂ ಸತ್ಯ,
ಪ್ರಾಣಿಗಳನ್ನ ಪ್ರೀತಿಸಬೇಕು, ಅವು ಅಷ್ಟೇ ಪ್ರೀತಿನ ವಾಪಸ್ ಕೊಡ್ತವೆ ಅನ್ನೋದನ್ನು ಇದನ್ನು ನೋಡಿ ನಾನು ಅರ್ಥ ಮಾಡ್ಕೊತಾ ಇದ್ದೀನಿ. ನನ್ನ ಲೈಫಲ್ಲಿ ಪ್ರೀತಿ ಅನ್ನೋದನ್ನು ಕೊಟ್ಟು ವಾಪಸ್ ಅದಕ್ಕಿಂತ 10 ಪಟ್ಟು ಜಾಸ್ತಿ ಕೊಟ್ಟಿರೋದಂದರೆ ಕುದುರೆನೇ ನನ್ನ ಜೀವನದಲ್ಲಿ. ಲವ್ ಯು. ನಾನು ಇನ್ನೇನು ಹೇಳೋಕ್ಕೆ ಇಷ್ಟಪಡಲ್ಲ. ಮನಸ್ಸು ತುಂಬ ಖುಷಿ ಆಗ್ತಾಯಿದೆ ಇದು ತೋರಿಸಿರೋ ಪ್ರೀತಿ ನೋಡಿ. ಇವತ್ತು ನನಗೆ ನೋಡಿ ನಿಮಗೂ ಏನನ್ಸುತ್ತೆ ಗೊತ್ತಾಗತ್ತೆ. ಐ ಲವ್ ಯು. ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತಿನ ನನ್ನ ಅರ್ಲಿ ಮಾರ್ನಿಂಗ್ ಎಷ್ಟು ಎಕ್ಸೈಟ್ ಆಗಿತ್ತು ಅಂದರೆ ತುಂಬ ಅದ್ಭುತವಾಗಿತ್ತು. ಈ ದಿನನ ನಾನು ನಿಮ್ಗೆಲ್ಲರಿಗೂ ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ, ಬಟ್ ತೋರಿಸಿದ್ದೀನಿ. ಬಟ್ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಮತ್ತು ತುಂಬ ಮಳೆ ಬರ್ತಾಯಿತ್ತು ನಿನ್ನೆ ಮೊನ್ನೆ ಎಲ್ಲ. ಆ ಮಳೆಗಾಲದಲ್ಲೂ ನಾನು ನೋಡೋಣ ಏನಾಗುತ್ತೆ ಅನ್ನೋದ್ರಲ್ಲಿ ಬಂದೆ. ಬಟ್ ನೇಚರ್ ನನಗೆ ಸಕ್ಕದಾಗಿ ಸಪೋರ್ಟ್ ಮಾಡಿದೆ. ಯಾಕಂತ ಹೇಳಿದ್ರೆ ನಾನು ಮಳೆ ಬಂದಿದ್ದರೆ ನಾನು ಕ್ಯಾಂಪ್ ಫೈರ್ ಹಾಕೋಕ್ಕೆ ಆಗ್ತಿರ್ಲಿಲ್ಲ, ಇನ್ನೊಂದು ಟೆಂಟ್ ಸ್ಟೇಯಲ್ಲಿ ತುಂಬ ನೀರು ಪ್ರಾಬ್ಲಮ್ ಆಗಿರೋದು. ಕುದುರೆ ನಾನು ವಾಪಸ್ ಕರ್ಕೊಂಡು ಹೋಗ್ಬೇಕು. ಇಷ್ಟು ಪ್ರಾಬ್ಲಮ್ನ ನನಗೆ ಎದುರ್ಕೊಂಡೇ ಬಂದೆ. ಬಟ್ ನೇಚರ್ 100% ಸಪೋರ್ಟ್ ಮಾಡಿದೆ, ತುಂಬ ಸಕ್ಸಸ್ಫುಲ್ ಆಗಿದೆ. ಇನ್ನೊಂದೇನಂತಪ್ಪ ಅಂದರೆ ಮಲ್ಕೊಂಡಿರ್ಬೇಕಾದ್ರೆ ನನಗೆ ಸ್ಟಾರ್ಟಿಂಗ್ ತುಂಬ ಭಯ, ಯಪ್ಪ ಏನು ಗುರು ಸೌಂಡ್ ಇದು ಅಂತ ತುಂಬ ಭಯ ಇತ್ತು. ಅದಾದಮೇಲೆ ಯಾವ ಮ್ಯೂಸಿಕ್ಕು ಬೇಡ, ಯಾವ ಸಬ್ಬೂಫರು ಬೇಡ, ನೆಕ್ಸ್ಟ್ ಲೆವೆಲ್ ಮ್ಯೂಸಿಕ್ಕು, ಆ ಅಲೆಗಳ ಸೌಂಡು, ಹಕ್ಕಿಗಳ ಸೌಂಡು, ಈ ಸೌಂಡನ್ನ ಕೇಳಿಸ್ಕೊತಾ ಇದ್ದರೆ ಒಂಥರ ಮ್ಯೂಸಿಕ್ ಫೀಲ್ ಆಗ್ತಾಯಿತ್ತು ನನಗೆ. ನಿದ್ದೆ ಎಷ್ಟು ಸಖತ್ತಾಗಿ ಬಂತು ಅಂದರೆ 4 ಅವರ್ಸ್ ಮಲಗಿರ್ಬೇಕು ನಾನು. ಆ 4 ಅವರ್ಸ್ ನನಗೊಂದು 40 ಅವರ್ಸ್ ನಿದ್ದೆ ಮಾಡಿರೋ ಥರ ಫೀಲ್ ಆಗಿಬಿಟ್ಟಿದೆ. ಎಕ್ಸೈಟಾಗಿ 5 o'clockಗೆ ನಮಗೆ ಈ ನೇಚರೇ ಎದ್ದೇಳಿಸುತ್ತೆ. ಆ ಸೌಂಡ್ಗಳು, ಆ ಅಕ್ಕಿ ಸೌಂಡು ಬೇಕಾದ್ರೆ ನಿಜ ಕೇಳಿಸ್ಕೊಳ್ಳಿ, ಇವಾಗಲೂ ಬರ್ತಾಯಿದೆ, ಕೇಳಿಸ್ತಾ ಇರ್ಬೇಕನ್ಸುತ್ತೆ ನಿಮಗೆ. ಏನು ಬ್ಯೂಟಿ ಅಂತೀರಾ, ನೆಕ್ಸ್ಟ್ ಲೆವೆಲ್. ನಾನು ನಿಜವಾಗ್ಲೂ ಹೇಳ್ತೀನಿ, ನಾನು ಫೋನ್ಗೆ ಅಡಿಕ್ಟ್ ಆಗಿದ್ದೆ. ಇಲ್ಲಿಗೆ ಬಂದಾಗಿಂದ ನೋ ಮ್ಯೂಸಿಕ್, ನೋ ಫೋನ್. ಯಾಕಂತ ಹೇಳಿದ್ರೆ ರಾತ್ರಿ ಆ ಸೌಂಡನ್ನ ನಿಜವಾಗ್ಲೂ ಈ ಜಾಗದಲ್ಲಿ ಕೂತು ಎಕ್ಸ್ಪೀರಿಯೆನ್ಸ್ ಮಾಡೋರ್ಗೆ ಅಷ್ಟೇ ಅನಿಸುತ್ತೆ. ತುಂಬ 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 ಚೆನ್ನಾಗಿತ್ತು. ಸೊ ಥ್ಯಾಂಕ್ ಯು ಸೋ ಮಚ್ ನಿಮಗೆಲ್ಲ. ಯಾಕಂದರೆ ಫಸ್ಟ್ ವ್ಲಾಗ್ನ ಅಷ್ಟು ಸಕ್ಸಸ್ಫುಲ್ಲಾಗಿ ಮಾಡಿದ್ರಿ. ನನಗಿನ್ನೂ ಸ್ವಲ್ಪ ಖುಷಿ ಆಯಿತು, ಧೈರ್ಯ ಬಂತು ನೆಕ್ಸ್ಟ್ ಬ್ಲಾಗ್ ಮಾಡಬೇಕು ಅಂತ. ಅದಕ್ಕೆ ನಾನು ಮುಂದುವರೆದಿದ್ದೀನಿ, ಇಲ್ಲಿ ತನಕ ಬಂದಿದ್ದೀನಿ. ಅದಕ್ಕೆಲ್ಲ ಕಾರಣ ನೀವೇ ಅನ್ಕೊತೀನಿ. ಯಾಕಂದರೆ ಫಸ್ಟ್ ಬ್ಲಾಗ್ನ ಅಷ್ಟೊಂದು ಸಕ್ಸಸ್ಫುಲ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನನ್ನ ನೆಕ್ಸ್ಟ್ ಟೆಂಟ್ ಸ್ಟೇ ಅಲ್ಲಿ ನೀವು ನನ್ನ ಜೊತೆ ಸ್ಟೇ ಆಗಬೇಕು ಅನ್ನೋದಾದರೆ ಈ ಬ್ಲಾಗ್ ಕೆಳಗಡೆ
ನೀವು ಬೆಸ್ಟ್ ಕಮೆಂಟ್ ಮಾಡಿದ್ರೆ ಅಂಥ ಬೆಸ್ಟ್ ಪರ್ಸನ್ ನನಗೆ ನನ್ನ ಮನಸ್ಸಿಗೆ ಇಷ್ಟ ಆದರೆ ಆ ಬೆಸ್ಟ್ ಕಮೆಂಟು ಅವ್ರನ್ನ ನಾನು ನೆಕ್ಸ್ಟ್ ಬ್ಲಾಗ್ಗೆ ಇನ್ವೈಟ್ ಮಾಡ್ತೀನಿ. ಸೊ ನಿನ್ನ ಬೆಸ್ಟ್ ಕಮೆಂಟ್ನ ಪೋಸ್ಟ್ ಮಾಡಿ ಈ ಬ್ಲಾಗ್ ಕೆಳಗೆ. ಥ್ಯಾಂಕ್ ಯು ಸೋ ಮಚ್. ಜೈ ಶ್ರೀರಾಮ್.